ಆ, ಬಹಳ ಒಳ್ಳೆ ಡಿಸ್ಕಷನ್ ಇತ್ತು. ಎಲ್ಲೋ ದಾರಿ ತಪ್ಪಿಡ್ತು ಮಧ್ಯದಲ್ಲಿ. ನಾನು ಆ ಡಿಸ್ಕಷನ್ ಒಳ್ಳೆ ಡಿಸ್ಕಷನ್ ಅಂತಾನೆ ಮಾತಾಡ್ಬೇಕು ಅಂತ ಬಂದೆ. ನೋಡಿ ಸರ್, ಇಫ್ ಯು ವಾಂಟ್ ಟು ಅನಲೈಸ್ ದ ಪ್ರೆಸೆಂಟ್, ಯು ಶುಡ್ ನೋ ದ ಪಾಸ್ಟ್. ಅದಕ್ಕೆ ಜನ ಹೇಳ್ತಾರೆ, ಸ್ವಲ್ಪ ಇತಿಹಾಸ ತಿಳಿದೇ ಇರೋನು ಇತಿಹಾಸ ರಚಿಸಲಾರ ಅಂತ ಹೇಳ್ತಾರೆ. ಅದು ಇತಿಹಾಸ ತಿಳ್ಕೊಳ್ಳದೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋದ್ರೇನೆ, ಇವಾಗ ಎಲ್ಲರೂ ಹೇಳ್ತಾರೆ ನೋಡಿ, ಮೆರಿಟ್ ಅಫೆಕ್ಟ್ ಆಗುತ್ತೆ. ಮೆರಿಟ್ ಯಾವಾಗ ಎಫೆಕ್ಟ್ ಆಗುತ್ತೆ ಸರ್ ಅಂದ್ರೆ, ಯಾವಾಗ ನಾವು ಮೆರಿಟ್ ನೋಡ್ಬೇಕು ಅಂದ್ರೆ, 100 ಮೀಟರ್ಸ್ ರೇಸ್ ಇರುತ್ತೆ ನೋಡಿ. ಸ್ಟಾರ್ಟ್ ಲೈನ್ ಎಲ್ಲರಿಗೂ ಒಂದೇ ರೀತಿ ಇದ್ದು, ಒಬ್ಬನಿಗೆ ಗ್ಲೂಕೋಸ್ ಪುಡಿ, ಒಬ್ಬನಿಗೆ ಖಾರದ ಪುಡಿ ಕೊಡದೆ, ಎಲ್ಲರಿಗೂ ಗ್ಲೂಕೋಸ್ ಪುಡಿ ಕೊಟ್ಟು, ಎಲ್ಲರಿಗೂ ಸ್ಪೈಕ್ಸ್ ಕೊಟ್ಟು, ಅವನಿಗೆ ಸ್ಪೈಕ್ಸ್ ಕೊಟ್ರೆ ಇವನಿಗೂ ಸ್ಪೈಕ್ಸ್ ಕೊಟ್ಟು, ಆಮೇಲೆ ಪುಷ್ಟಿಯಾಗಿ ಒಂದು ರನ್ ಅಪ್ ಟು ದಟ್ ರೇಸ್ ಪೌಷ್ಟೀಕರಣ ಅವೆಲ್ಲ ಏನಂತೀವಿ, ನ್ಯೂಟ್ರಿಯೆಂಟ್ಸು, ಮಿನರಲ್ಸು ಅವೆಲ್ಲ ಸರಿಯಾಗಿ ಕೊಟ್ಟದ ಮೇಲೆ ನೀವು ಮೆರಿಟ್ ಮಾಡ್ಬೇಕಾಗಿರೋದು. ಸೊ ಮೆರಿಟ್ ಅಫೆಕ್ಟ್ ಆಗುತ್ತೆ, ಮೆರಿಟ್ ಅಫೆಕ್ಟ್ ಆಗುತ್ತೆ ಅಂದ್ರೆ ನಿನ್ನ ಫೀಲ್ಡೇ ಅನ್ಇವನ್ ಫೀಲ್ಡ್, ನಾನ್ ಎಗ್ಯಾಲಿಟೇರಿಯನ್ ಫೀಲ್ಡ್. ಅಲ್ಲೇ ಅವಾಗ್ಲೇ ದೋಚ್ತಾ ಇದಾರೆ. ದೋಚಬಾರದೆ ಇರೋರು ದೋಚ್ತಾವ್ರೆ ಅಲ್ವಾ. ಈಗ ಫಸ್ಟ್ ಆಫ್ ಆಲ್ ನಾನ್ ಎಗ್ಯಾಲಿಟೇರಿಯನ್ ಫೀಲ್ಡ್, ದ ಹ್ಯಾವ್ಸ್ ಆರ್ ಎಂಜಾಯಿಂಗ್ ಎವ್ರಿಥಿಂಗ್. ಈಗ ಬಂದ್ಬಿಟ್ಟು ಮೆರಿಟ್ ಎಫೆಕ್ಟ್ ಆಗುತ್ತೆ, ಮೆರಿಟ್ ನೀವ್ ಅಲ್ಲಿ ಇರೋದಕ್ಕೆ ಮೆರಿಟ್ ಎಫೆಕ್ಟ್ ಆಗ್ತಿರೋದು. ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮ್ಮ ದೇಶ 1.4 ಬಿಲಿಯನ್ ಇರೋ ದೇಶ. ಇವತ್ತು ನಮ್ಮ ಸ್ಥಿತಿಗತಿ ಹೆಂಗಿದೆ ಗೊತ್ತಾ ನಿಮ್ಗೆ? ವರ್ಲ್ಡ್ ಅಲ್ಲಿ ನಾವು ಸುಮ್ನೆ ನಮ್ ಬೆನ್ ತಟ್ಕೋಬೇಕಷ್ಟೇ. ನಮ್ದು 4ನೇ ದೊಡ್ಡ ಅತಿ ದೊಡ್ಡ GDP ಉಳ್ಳ ಎಕಾನಮಿ. ಅರೆ ಮನೇಲಿ 20 ಜನ ಇದ್ರೆ ಜಾಸ್ತಿ ಬಿರಿಯಾನಿ, ಜಾಸ್ತಿ ಊಟ ಮಾಡ್ಬೇಕಾಗುತ್ತೆ. ಅಲ್ಲಿ ಊಟದ ಇದು ಇರುತ್ತೆ, ಎಲ್ಲ ಇರ್ತದೆ. ಸೊ ನಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಊಟ ಹಾಕ್ತಿವಿ ಗೊತ್ತಾ ಅಂದ್ರೆ, ಅದೇನೋ ಒಂದ್ ದೊಡ್ಡ ಕಿರೀಟನ. ಇವತ್ತು ನಮ್ ಕತೆ ಹಂಗಾಗಿದೆ. 4th ಲಾರ್ಜೆಸ್ಟ್ ಎಕಾನಮಿ. ನಮ್ಮ ಮನೆಯಲ್ಲಿ ದೊಡ್ಡ ಅಂಡೆಯಲ್ಲಿ ನಾವು ಬಿರಿಯಾನಿ ಮಾಡ್ತೀವಿ ಅನ್ನೋ ತರ ಬೆನ್ ತಟ್ಕೊಳ್ಳೋ ತರ ಇದೆ ಇವತ್ತಿನ ಪರಿಸ್ಥಿತಿ. ಯಾಕೆ ಇದಾಗಿದೆ ಅಂತ ಸ್ವಲ್ಪ ನಾವು ಹಿನ್ನೋಟ ಹಾಕಿ ನೋಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ನಿಮ್ಗೆ ಎಜುಕೇಶನ್, ಯು ಆರ್ ಗಿವಿಂಗ್ ಎಜುಕೇಶನ್ ಟು ಓನ್ಲಿ 1% ಆಫ್ ದ ಪಾಪ್ಯುಲೇಷನ್ ಫಾರ್ 1000 ಇಯರ್ಸ್, 2000 ಇಯರ್ಸ್. ಎಲ್ಲಿತ್ತು ಹೇಳಿ? ಇವತ್ತು ನೀವು ಬಂದ್ಬಿಟ್ಟು ಸಡನ್ ಆಗಿ ಇನ್ನೂ ಒಂದು 60-70 ವರ್ಷ ಆಗಿಲ್ಲ. 60 ವರ್ಷ 70 ವರ್ಷದ ಹಿಂದೆ ನಮ್ಮ ಈ ದೇಶದ ಲಿಟ್ರಸಿ ರೇಟು 16%, 13%. ಜಸ್ಟ್ 70-75 ವರ್ಷ ಹಿಂದೆ. ಇದು ನಮ್ಮ ದೇಶದ ಸ್ಥಿತಿ. ಇವಾಗ ಬಂದ್ಬಿಟ್ಟು ಮೆರಿಟ್ ಎಫೆಕ್ಟ್ ಆಗುತ್ತೆ, ಅದೇ ಎಫೆಕ್ಟ್. ಬದ್ನೆಕಾಯಿ ಎಫೆಕ್ಟ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾವ ಬದ್ನೆಕಾಯಿ ಎಫೆಕ್ಟ್ ಆಗಲ್ಲ. ಎಲ್ಲರಿಗೂ ಸಮಾವಕಾಶ ಕೊಟ್ಟು, ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮ. ಇವತ್ತು ನೋಡಿ ಏನಾಗ್ತದೆ, ಏನಾಯ್ತು ಇವತ್ತು? ಇಂಡಿಗೋ 70%, 65-70% ಇರೋ ಅವ್ನು 2 ದಿವಸ ನಿಲ್ಲಿಸ್ಬಿಟ್ರೆ ಲಬ 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 ಪಡ್ಕೊಬಿಟ್ರೆ. ನಾವು ಲಾಸ್ಟ್ ಟೈಮ್ ಯಾವಾಗ್ಲೂ ಮಾತಾಡುವಾಗ್ಲೂ ಅದೇ ಹೇಳಿದ್ರು, ನಾಳೆ ಬೆಳಿಗ್ಗೆ ರಿಲಯನ್ಸ್ ಇದೇ ಕೆಲಸ ಮಾಡಿದ್ರೆ, ಏರ್ಟೆಲ್ ಇವತ್ತು ನೋಡಿ ಮೋನೋಪೊಲಿ ಆಗ್ಬಿಟ್ಟಿದೆ. ರಿಲಯನ್ಸ್ ಏರ್ಟೆಲ್ ಕೈಯಲ್ಲಿದೆ. ನಾಳೆ ಬೆಳಿಗ್ಗೆ ಅವ್ರು ಸ್ಟಾಪ್ ಮಾಡಿದ್ರೆ ನಮ್ ಕತೆ ಲಬ 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 ಇನ್ನೇನಾಗುತ್ತೆ ಹೇಳಿ? ಅರ್ಥ ಮಾಡ್ಕೊಳ್ಳಿ ಹೌ ಬ್ರಿಟಲ್ ವಿ ಆರ್ ಅಂತ. ನಾವು ಸುಮ್ನೆ ಅನ್ಕೋಬಹುದಷ್ಟೇ, ನಾವೇನೋ ಬಹಳ ದೊಡ್ಡ ಇದು ಅದು ಇದು ಅಂತ. ನಾವು ನಮ್ ಬೆನ್ನು ನಾವೇ ತಡ್ಕೋಬೇಕಷ್ಟೇ ಅಲ್ವಾ? ಸೊ ಇದು ಬಹಳ ಮುಖ್ಯವಾದದ್ದು. ಇವತ್ತು ಏನು ಈ ಈ ಕ್ರೀಮ್ ಅನ್ನೋದು ಏನಿದೆ, ಬರೀ 1% ಜನದ ಹತ್ರ ಇದೆ. ಆ 1% ಯಾರ್ಯಾರಪ್ಪ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ನಾನು ಅವ್ರ ಜಾತಿ ಹೇಳೋದು ಬೇಡ, ಅವ್ರ ಧರ್ಮ ಹೇಳೋದು ಬೇಡ ಅಲ್ವಾ? ಕ್ಲಾರಿಟಿಯಾಗಿ ಸಿಗುತ್ತೆ ನಿಮ್ಗೆ ಯಾರು ಈ ದೇಶದ ಕ್ರೀಮ್ ನ ತಿನ್ನೋರು, ಯಾರು ಈ ದೇಶದ ಬೆನ್ನೆಲುಬು, ಅವ್ರಿಗೆ ಸಿಗ್ತಾ ಇದ್ಯಾ ಅನ್ನೋದು ಬಹಳ ಮುಖ್ಯವಾಗಿ ಇದು ಸಿಗುತ್ತೆ ಅಲ್ವಾ? ಯಾವ ದೇಶ, ಈಗ ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ವಾಟ್ ಈಸ್ ದ ಫೋರ್ಟೆ ಆಫ್ ಅವರ್ ನೇಷನ್? ನಮ್ಮ USP ಏನು? ಇವತ್ತಿನ ಕಾಲಘಟ್ಟಕ್ಕೆ ನಮ್ಮ USP ಇಸ್ ಅವರ್ ಪಾಪ್ಯುಲೇಷನ್, 1.4 ಬಿಲಿಯನ್ ಪೀಪಲ್. ಆ 1.4 ಬಿಲಿಯನ್ ಪೀಪಲ್ ನೀನು ಈಕ್ವಲ್ ಆಗಿ ನೀನು ಅವಕಾಶಗಳು ಕೊಡದೆ, ನೀನು ಸರಿಯಾಗಿ ಅವರಿಗೆ ಇವತ್ತು ನೋಡಿ ನಾವ್ ಯಾವ ಸ್ಥಿತಿಗೆ ಹೋಗಿದೀವಿ ಅಂದ್ರೆ, ಟುಡೇ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು
ಆ ಒಂದು ದೊಡ್ಡ ಹುದ್ದೆಯಲ್ಲಿರೋ ಎಸ್ಸಿಗೆ ಯಾಕೆ ಮತ್ತೆ ಅವನ ಮಗನಿಗೆ ರಿಸರ್ವೇಶನ್ ಕೊಡ್ಬೇಕು ಅಂತ ಡಿಸ್ಕಸ್ ಮಾಡೋ ಒಂದು ಸ್ಥಿತಿಗೆ ಬಂದಿದೀವಿ ಅಂದ್ರೆ ಇಟ್ ಈಸ್ ಡ್ಯೂ ಟು ದ ರಿಸರ್ವೇಶನ್ ಪಾಲಿಸಿ. ದಟ್ ಈಸ್ ಅ ಗುಡ್ ಥಿಂಗ್ ಅಲ್ವಾ? ಏನು ಈ ರಿಸರ್ವೇಶನ್ ಇಲ್ದೇ ಇದ್ರೆ ಈ ಸ್ಥಿತಿಗೆ ಬರ್ತಾ ಇದ್ವಿ ನಾವು. ಈ ರಿಸರ್ವೇಶನ್ ಕೊಟ್ಟಿದ್ದಕ್ಕೇನೆ ಕಾಂಗ್ರೆಸ್ ಪಕ್ಷ ಬಂದು ಈ ರಿಸರ್ವೇಶನ್ ಕೊಟ್ಟಿದ್ದಕ್ಕೇನೆ ಇವತ್ತು ಈ ಲೆಕ್ಕಕ್ಕೆ ಬಂದಿದೀವಿ. ಒಬ್ಬ IAS ಆಫೀಸರ್ ದಲಿತ ಆದ್ರೆ ಆ ದಲಿತನ ಮಗನಿಗೆ ಕೊಡ್ಬೇಕಾ ರಿಸರ್ವೇಶನ್ ಅಂದ್ರೆ ಅಂತ ಸ್ಥಿತಿಗೆ ಬಂದಿದೀವಿ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ರಿಸರ್ವೇಶನ್ ಅಲ್ವಾ? ಸೊ ನಮ್ಮ ಪಾಪ್ಯುಲೇಷನ್ 1.4 ಬಿಲಿಯನ್ ಇರುವಾಗ ಅಂಡ್ ದಟ್ ಈಸ್ ಅವರ್ ಫೋರ್ಟೆ, ದಟ್ ಈಸ್ ಅವರ್ ಯುನೀಕ್ ಎಲ್ಲ ಮಜಾ ಮಾಡ್ಬೇಕು. ಇವತ್ತು ಅದೇ ಅಲ್ವಾ, ಈಗ ನಾನೊಂದು ನೋಡಿದೆ, ಅವರು ಒಂದು ಟಿವಿ ಡಿಬೇಟ್ ಅಲ್ಲಿ ಕೂತಿರ್ತಾರೆ, ನನ್ಗೆ ಯಾರದು ಯೋಗೇಂದ್ರ ಯಾದವ್ ಅನ್ಸ್ತತೆ, ಅವ್ರು ಎಲ್ಲಾ ಡಿಸ್ಕಸ್ ಮಾಡ್ತಾ ಇರ್ತಾರೆ ಈ ದೇಶದ ಬಗ್ಗೆ, ಈ ಸಮಾಜದ ಬಗ್ಗೆ ಅಂತ. ಯೋಗೇಂದ್ರ ಯಾದವ್ ಒಂದೇ ಕೇಳಿದಾರೆ, ಅಲ್ಲೊಂದು 10 ಜನ ಇರ್ತಾರೆ ಸ್ಟೂಡೆಂಟ್ಸ್ ಏನೋ ಅವರು, ನಿಮ್ಮಲ್ಲಿ ಎಷ್ಟು ಜನ SC ಇದ್ದೀರಾ, ಎಷ್ಟು ಜನ ST ಇದ್ದೀರಾ, ಎಷ್ಟು ಜನ OBC ಇದ್ದೀರಾ ಅಂದ್ರೆ ಒಬ್ಬನು ಇಲ್ಲ ಅಲ್ಲಿ. ಎಲ್ಲರೂ ಮುಖ ನೋಡ್ಕೊಂತಾರೆ ಪ್ಯಾನಲ್ ಅಲ್ಲಿ ಇರೋರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ದೇಶದಲ್ಲಿ ದೇಶ ಹೆಂಗಿರ್ಬೇಕು, ನಮ್ಮ ಎಕಾನಮಿ ಹೆಂಗಿರ್ಬೇಕು, ನಮ್ಮ ಸಮಾಜ ಹೆಂಗಿರ್ಬೇಕು ಅಂತ ಡಿಸೈಡ್ ಮಾಡ್ತಾ ಇರುವಾಗ ಪ್ರಶ್ನೆ ಕೇಳ್ತಾರೋ ಅಲ್ಲಿ ಒಬ್ಬನು SCನೂ ಇಲ್ಲ, ಒಬ್ಬನು STನೂ ಇಲ್ಲ, ಒಬ್ಬನು OBCನೂ ಇಲ್ಲ. ಪ್ರತಿಯೊಬ್ಬನು ಅಪ್ಪರ್ ಕ್ಯಾಸ್ಟ್ ಅಲ್ಲಿ ಕೂತ್ಕೊಂಡವನ ಅದ್ರಲ್ಲಿ. ಅವನು ಚರ್ಚೆ ಮಾಡ್ತಾರೆ, ಅವ್ರೆಲ್ಲರೂ ಸೇರ್ಬಿಟ್ಟು ಚರ್ಚೆ ಮಾಡ್ತಾರೆ ನಮ್ ದೇಶ ಹೆಂಗಿರ್ಬೇಕು ಅಂತ. ಅಂದ್ರೆ ಈ ದೇಶದ 1% ಜನ ಹೂ ಇಸ್ ಎಂಜಾಯಿಂಗ್ ಎವ್ರಿಥಿಂಗ್ ಅಟ್ ದ ಕಾಸ್ಟ್ ಆಫ್ ಅದರ್ಸ್ ವಿಲ್ ಡಿಸೈಡ್ ಆನ್ ಬಿಹಾಫ್ ಆಫ್ 99% ಅಲ್ಲೂನು ಅಲ್ವಾ? ಅದಕ್ಕೆ ಇವತ್ತು 11-12 ವರ್ಷದಿಂದ ನಡೀತಾ ಇದೆ ಇದ್ರ ಅನುಭವ. ದಿಸ್ ಆಫ್ಟರ್ ಎಫೆಕ್ಟ್ಸ್ ವಿಲ್ ಬಿ ಫೆಲ್ಟ್ ಬೈ ದಿಸ್ 97%. ನಾವೆಲ್ಲ ಅದಕ್ಕೆ ಸುಮ್ನೆ ಇರೋದು. ನಾವ್ ಯಾಕೆ ಸುಮ್ನೆ ಇದೀವಿ ಅಂದ್ರೆ, ವಿ ಕ್ಯಾನ್ ಒನ್ಲಿ ಟೇಕ್ ದ ಹಾರ್ಸ್ ಟು ದ ವಾಟರ್, ಐ ಕೆನಾಟ್ ಫೋರ್ಸ್ ದ ವಾಟರ್ ಹಾರ್ಸ್ ಟು ಡ್ರಿಂಕ್ ದ ವಾಟರ್ ಅಲ್ವಾ? ಅಲ್ಟಿಮೇಟ್ಲಿ ನಮ್ ಜನ ತಾನೇ ಅವ್ರಿಗೆ ವೋಟ್ ಹಾಕ್ತಾ ಇರೋದು. ನಮ್ ಜನಕ್ಕೆ ವೋಟ್ ಹಾಕ್ಬೇಕು, ಅವ್ರಿಗೆ ಇನ್ನ ಒಂದ್ 10 ಸತಿ ಗೆಲ್ಸ್ಬೇಕು. ಅವ್ರಿಗೆ ಗೆಲ್ಸಿ ಅವ್ರು ಮತ್ತೆ ಅವ್ರ ಆಟ ಶುರು ಹಚ್ಕೊಂತಾರೆ. ಇವತ್ತಿಲ್ಲಂದ್ರೆ ನಾಳೆ ಅವರ ಫೇವರೇಟ್ ಆಟ ಮತ್ತೆ ಸ್ಟಾರ್ಟ್ ಮಾಡ್ತಾರ ಅವ್ರು. ನೀವು ಭ್ರಮೆಯಲ್ಲಿ ಇರ್ಬೇಡಿ. 110% ಅವ್ರ ಆಟ ಇಡೀ 2000 ವರ್ಷದಿಂದನೂ ಆಟ ಆಡ್ತಾವ್ರೆ, ಇವತ್ತು ಆಡ್ತಾರೆ, ಮುಂದೇನು ಆಡ್ತಾರೆ. ಯಾವತ್ತು ಅವ್ರಿಗೆ ಸಿಗುತ್ತೋ ಆವತ್ತು ನಮ್ಮವರೆಲ್ಲ ನಾವೆಲ್ಲ ಹೇಳಿದ್ದೆಲ್ಲ ಜ್ಞಾಪಕ ಬರುತ್ತೆ ಅವ್ರಿಗೆ. ಅಬ್ಬಬ್ಬಬ್ಬಬ್ಬಬ್ಬ, ವೆರಿಟಾಸ್ ಅಂತಿದ್ದ ಅವ್ನು ಆವತ್ತು ಹೇಳ್ತಾ ಇದ್ನಲ್ಲ, ಇನ್ನೊಬ್ಬ ಇದ್ದ ಅವ್ನು ಹೇಳ್ತಾ ಇದ್ನಲ್ಲ, ನಾವ್ ಕೇಳಿಲ್ಲಲ್ಲ ಇವ್ರ ಮಾತು ಅಂತ ನಮ್ಮವ್ರಿಗೆ. ನಾನ್ ಅದಕ್ಕೆ ಇವ್ರನ್ನ ನಾನು ಯಾರನ್ನು 3% ಅವ್ರನ್ನ ನಾನೇನು ದ್ವೇಷಿಸಲ್ಲ, ನಾನೇನು ಅವ್ರನ್ನ ಬಯೋದು ಇಲ್ಲ. ನಾನ್ ಹೇಳೋದು ವಾಸ್ತವ ಸ್ಥಿತಿ ಹಿಂಗಿದೆಯಾ ನೋಡಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಇವ್ರಿಗೆ ಭಯ, ಅಯ್ಯೋ ಇವ್ನ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಎಜುಕೇಟ್ ಮಾಡ್ತಾನಲ್ಲ ಎಲ್ಲರನ್ನ, ಇವ್ರು ನಮ್ ಬಂಡವಾಳ ಎಲ್ಲ ಹೊರಗಿಟ್ಬಿಡ್ತಾನಲ್ಲ, ಹೊರಗಿಟ್ಬಿಟ್ಟು ಇವ್ರ ಕಡೆಯವರೆಲ್ಲ ಇವ್ನ್ ಹೇಳೋದ್ ಸರಿ ಅಂತ ಗೊತ್ತಾಗ್ಬಿಟ್ರೆ ನಮ್ ಆಟ ನಡೆಯಲ್ಲ, ನಮ್ ಬೇಳೆ ಬೇಯಲ್ಲ ಅಂತ ನಿಮ್ಗೆಲ್ಲ ಭಯ. ಬಟ್ ಒಂದಂತೂ ತಿಳ್ಕೊಳ್ಳಿ, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸುಳ್ಳಿಗೆ ಯಾವತ್ತೂ ಉಳಿವಿಲ್ಲ. ನಮ್ಮವ್ರು ಇವತ್ತು ನೀವು ಅವ್ರಿಗೆಲ್ಲ ಟೋಪಿ ಹಾಕಿರ್ಬೋದು, ಜಾತಿ ಧರ್ಮ ಅದು ಇದು ಹಾಕ್ಬಿಟ್ಟು ಇವತ್ತು ನೀವು ಅವ್ರನ್ನೆಲ್ಲ, ಬಟ್ ಇವತ್ತಿಲ್ಲದೆ ಇದ್ರೆ ನಾಳೆ ನಮ್ಮ 97% ಜನಕ್ಕೆ ಅರ್ಥ ಆಗುತ್ತೆ. ಡೋಂಟ್ ಥಿಂಕ್ ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಆಲ್ ಟೈಮ್ಸ್, ಆಲ್ ಪೀಪಲ್ ಸಮ್ ಟೈಮ್ಸ್, ಬಟ್ ಯು ಕೆನಾಟ್ ಫೂಲ್ ಆಲ್ ಪೀಪಲ್ ಆಲ್ ಟೈಮ್ಸ್ ಅಂತ ಇದೆ ಅಲ್ವಾ? ಇವತ್ತಿಲ್ದೆ ಇದ್ರೆ ನಾಳೆ ನಮ್ಮ ಬಡ್ಡೆತವು ನೋಡು, ನಮ್ಮವ್ರಿಗೆ ಬೈತಾ ಇದೀನಿ, ನಿಮ್ಮನ್ನೇನು ಅಂತ ಇಲ್ಲ, ನಮ್ಮ ಬಡ್ಡೆತವ್ಗೆ ಗೊತ್ತಾಗುತ್ತೆ, ಆ ಬಾಬಾ 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 ಹೆಂಗ್ ಬಾರಿಸ್ತಾರಪ್ಪ ನಮ್ಗೆ ಅಂತ. ಅವಾಗ ಈ ಸೆಲ್ಫ್ ರಿಯಲೈಸೇಷನ್ ಇಸ್ ಬೆಟರ್. ವೆರಿಟಾಸ್ ಆಗ್ಲಿ, ಮಂಜುನಾಥ್ ಅವ್ರಾಗ್ಲಿ, ಚಾಲಕ್ಷನ್ ಆಗ್ಲಿ, ಯಾರು ಹೇಳಿದ್ರು ತಲೆಗೆ ಹೋಗಲ್ಲ ನಮ್ಮಕ್ಕೆ. ಆ ಸೆಲ್ಫ್ ರಿಯಲೈಸೇಷನ್ ಆಗಿದ್ರೆ ಮಾತ್ರ. ಈಗ ನೋಡಿ, ಬ್ರಿಟಿಷರು 150 ವರ್ಷ 200 ವರ್ಷ ಆಳಿದ್ರಲ್ವಾ, ಯಾವಾಗ ನಮ್ಗೆ ಇದು ಬಂದಿದ್ದು, ನಾವು ಸೆಲ್ಫ್ ರಿಯಲೈಸ್ ಆದ್ಮೇಲೆ. ಅಲ್ಲಿವರೆಗೂ ಏನ್ ಮಾಡ್ತಾ ಇದ್ವಿ, ಒಬ್ರಿಗೊಬ್ರು ಜಗಳ ಆಡ್ಕೊಂತ ಇದ್ವಿ. ನನ್ನ ತಮ್ಮನ್ನ ಸೋಲ್ಸಕ್ಕೆ ನಾನು ಬ್ರಿಟಿಷರ್ನ ಕರಿತೆ, ನನ್ನ ಇನ್ನೊಬ್ಬ ದಾಯಾದಿನ ಸೋಲ್ಸಕ್ಕೆ ನಾನು ಗಜನಿನ್ ಕರೆದೆ, ಗೋರಿನ್ ಕರೆದೆ, ಅವನ್ನ ಕರೆದೆ, ಇವನ್ ಕರೆದೆ. ಸೊ ನಮ್ಮ ಆಟನ ನಾವೇ ಆಡಿರೋದು. ಈಗ ಈ 2000 ವರ್ಷದಲ್ಲಿ ಇವತ್ತಿನ ಪರಿಸ್ಥಿತಿಗೆ ಯಾರಪ್ಪ ಕಾರಣಭೂತರು ಅಂದ್ರೆ 97% ಯಾರಿಗೆ ಎಜುಕೇಶನ್ ಇರ್ಲಿಲ್ಲ ಅವ್ರ ಕಾರಣಭೂತರು. ಈ ದೇಶ ಹಿಂಗಾಗದಕ್ಕೆ, ಈ ಸಮಾಜ ಹಿಂಗಾಗದಕ್ಕೆ ಯಾರಿಗ ಎಜುಕೇಶನ್ ಇಲ್ಲ, ಏನಿಲ್ಲ. ನಮ್ ತಾತನ್ಗೆ ಎಜುಕೇಶನ್ ಇಲ್ಲ ಕಣಯ್ಯ.
ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಪರಿಸ್ಥಿತಿ. ನಾನೊಂದು OBC ಆಗಿ ನಮ್ ತಾತನ್ಗೆ ಎಜುಕೇಶನ್ ಇಲ್ಲ. ನಮ್ಮ ಅಪ್ಪ ಫಸ್ಟ್ ಟೈಮ್ ಮೆಟ್ರಿಕ್ಯುಲೇಷನ್. ಇಷ್ಟೇ ನಮ್ಗಾಗಿರೋದು. ಈಗ ನಿಮ್ಗ್ ಲೆಕ್ಕ ಹಾಕಿ ನಿಮ್ಗೊಂದು 10-15 ಜನರೇಷನ್ಸ್ ಆಗಿದೆ. ಸೊ ನಮಗೂ 10-15 ಜನರೇಷನ್ಸ್ ಆದ್ರೆ ನಿಮ್ಮ ತಾತಂದ್ರ ಆಗ್ತೀವಿ ನಾವು. ಬರ್ಕೊಳ್ಳಿ, ನಿಮ್ಮ ತಾತಂದ್ರ ಆಗ್ತೀವಿ. ಸೊ ಈ ದೇಶದ ಇವತ್ತು ಏನಾಗ್ತಾ ಇದೆ ಅಂತ ತಿಳ್ಕೊಬೇಕು ಅಂದ್ರೆ ಇತಿಹಾಸ ಬಹಳ ಇಂಪಾರ್ಟೆಂಟ್. ಇಲ್ಲಿಗ್ ಬಂದ್ಬಿಟ್ಟು ಮೆರಿಟ್ ಅದು ಏನಪ್ಪಾ ಬ್ರಾಹ್ಮಣರಿಗೆ ಮೆರಿಟ್ ಇದ್ರೆ ಆಗ್ಬಾರ್ದ ಅಂದ್ರೆ, ಬ್ರಾಹ್ಮಣರಿಗೆ ಮೆರಿಟ್ ಇದ್ರೆ ಆಗ್ಬೇಕಪ್ಪ, ನಾವೇನ್ ಇಲ್ಲ ಅನ್ನಲ್ಲ. ಆದ್ರೆ ಬ್ರಾಹ್ಮಣ, ಕುರುಬ, ಈಡಿಗ, SC, ST, ಮುಸಲ್ಮಾನ, ಕ್ರೈಸ್ತ ಎಲ್ಲರಿಗೂ ಒಂದೇ ರೀತಿ ಒಂದೇ ಸ್ಟಾರ್ಟ್ ಲೈನ್ ಒಂದೇ ಇದೆಯಾ? ಸ್ಟಾರ್ಟ್ ಲೈನ್ ಒಂದೇ ಇದೆಯೇನಪ್ಪಾ? ಇದು ನಾವು ಕೇಳ್ತಾ ಇರೋದು. ಆ ಸ್ಟಾರ್ಟ್ ಲೈನ್ 2000 ವರ್ಷದ ಅನಾಮಲಿನ ನೀವು ಸೆಟ್ ಮಾಡ್ಬೇಕಂದ್ರೆ 75 ವರ್ಷದಲ್ಲಿ ಸೆಟ್ ಆಗಕ್ ಸಾಧ್ಯ ಇಲ್ಲ. 75 ವರ್ಷದಲ್ಲಿ ಸೆಟ್ ಆದ್ಮೇಲೂ ಇವತ್ತು ನೋಡ್ರಪ್ಪ, ಜುಡಿಷಿಯರಿಯಲ್ಲಿ ಯಾರಪ್ಪ ಜಾಸ್ತಿ ಇರೋದು? IAS ಆಫೀಸರ್ಗಳಲ್ಲಿ ಯಾರಪ್ಪ ಜಾಸ್ತಿ ಇರೋದು? ಕ್ಯಾಬಿನೆಟ್ ಸೆಕ್ರೆಟರಿಗಳು ಯಾರಪ್ಪ ಜಾಸ್ತಿ ಇರೋದು? ಯಾಕಪ್ಪ ಬೇರೆಯವ್ರು ಯಾರು ಇಲ್ವಾ? ಯಾರು ಸಿಗಲ್ವಾ? ಒಬ್ಬ ಮಣಿವಣ್ಣನ್ ಬ್ರಾಹ್ಮಣನ? ಮಣಿವಣ್ಣನ್ ಅಂತ ಆಫೀಸರ್ಗಳು ಇಲ್ವಾ ಸೆಂಟ್ರಲ್ಲಿ? ಸೊ ಇವೆಲ್ಲ ನಾವು ಟಫ್ ಕ್ವಶನ್ಸ್ ಕೇಳಿದ್ರೆ ಕಷ್ಟ ಆಗುತ್ತೆ. ಸೊ ನಾನು ಯಾರನ್ನು ದ್ವೇಷಿಸಲ್ಲ, ನಿಮ್ಮನ್ನು ದ್ವೇಷಿಸಲ್ಲ. ಆದ್ರೆ ನೀವು ಮಾಡಿರೋ ಹುನ್ನಾರ, ನೀವು ಮಾಡಿರೋದೆಲ್ಲ ನಾವು ನಮ್ ಜನರ ಮುಂದೆ ಇಡ್ತೀವಿ. ಬಡತವ ನೋಡ್ರೋ, ನೀವ್ ಹಿಂಗೆ ಮಾಡ್ತಾ ಇದ್ರೆ ಮತ್ತೆ ನಿಮ್ಗ ಸೊಂಟಕ್ಕೆ ನಾನು ಯಾವಾಗ್ಲೂ ಇದು ಫೇವರೇಟ್ ಆಗಿ ಹೇಳ್ತೀನಿ. ಮತ್ತೆ ಅದನ್ನ ಹಂಗೆ ಅನ್ಕೋಬೇಡಿ. ಡೋಂಟ್ ಟೇಕ್ ಇಟ್ ವರ್ಬ್ಯಾಟಿಮ್ ನಾನು ಹೇಳದ್ನ. ನಿಮ್ ಸೊಂಟಕ್ಕೆ ಪರ್ಕೆ ಕಟ್ತಾರೆ ಅಂದ್ರೆ ನಿಮ್ಮನ್ನ ಮತ್ತೆ ತುಳಿತಾರೆ, ಮತ್ತೆ ನಿಮ್ಮನ್ನ ಇವತ್ತು ಬರ್ಕೊಳ್ಳಿ. ನಾನು ಇವತ್ತು ನೋಡಿ, ನಾವೆಲ್ಲ ಎಷ್ಟ್ ದಿವ್ಸ ಬದುಕ್ತಿವಿ? ಇನ್ನೊಂದ್ 15 ವರ್ಷ ಬದುಕ್ಬೋದು, 10 ವರ್ಷ ಬದುಕ್ಬೋದು. ಯಾರ್ಯಾರು 20 ವರ್ಷ 30 ವರ್ಷ ಇದೀರಾ ಬರ್ಕೊಳ್ಳಿ. ನೀವು ಈ ಮನುವಾದಿಗಳಿಗೆ ನೀವು ಇನ್ನ ಎಂಪವರ್ ಮಾಡದಷ್ಟುನು, ಮನುವಾದಿ ಅಂದ್ರೆ ಒಂದೇ ಜಾತಿಯವನಲ್ಲ, ಅವನು ಕುರ್ಬಾನು ಆಗ್ಬೋದು, ಯಾರನ್ನ ಆಗ್ಬೋದು. ಮನುವಾದಿ ಟೆಂಡೆನ್ಸಿ ಇರೋನು, ಜಾತಿವಾದಿ ಕೋಮುವಾದಿ ಟೆಂಡೆನ್ಸಿ ಇರೋನು ಅವ್ನು ಯಾವನನ್ನ ಇರ್ಬೋದು. ನೀವ್ ಇಂಥವ್ರಿಗೆ ನೀವ್ ಎಂಪವರ್ ಮಾಡ್ಕೊಂತ ಹೋದ್ರೆ, ಇತಿಹಾಸನ ನೋಡಿ ನೀವು, ಅವ್ರು ಯಾವಾಗ ಬಿದ್ದವ್ರ ಮತ್ತೆ ಎದ್ದಿದ್ದಾರೆ. ನೀವ್ ಚೆಕ್ ಮಾಡ್ಕೊಳ್ಳಿ. ಬುದ್ಧ, ಜೈನಿಸಮು, ಬುದ್ಧಿಸಮು ಆದಾಗ ಹೆಂಗ್ ಫುಟ್ಬಾಲ್ ತರ ಎದ್ದೊಳ್ತಾರ ಅವ್ರು. ಅರ್ಥ ಮಾಡ್ಕೊಳ್ಳಿ. ಮೊಘಲರು ಬಂದ್ರೆ ಏನ್ ಮಾಡಿದ್ರು? ಅವ್ರ ಜೊತೆನೆ ಸೇರ್ಕೊಂಡ್ರು. ಬ್ರಿಟಿಷರು ಬಂದ್ರು, ಏನ್ ಮಾಡಿದ್ರು? ಅವ್ರ ಜೊತೆನೆ ಸೇರ್ಕೊಂಡ್ರು. ಬುದ್ಧ ಬಂದು ಬೌದ್ಧ ಧರ್ಮ ಆದ್ರೆ ಅವ್ರ ಜೊತೆನೆ ಒಂದಾದ್ರು ಅವ್ರು, ಅಲ್ವಾ? ಅವರು ಮಾಂಸವನ್ನು ತ್ಯಜಿಸ್ರು. ಅಂದ್ರೆ ಒಂದಾನೊಂದು ಕಾಲದಲ್ಲಿ ಗೋಭಕ್ಷಕರು ಗೋ ರಕ್ಷಕರಾದ್ರು. ಒಂದಾನೊಂದು ಕಾಲದಲ್ಲಿ ಜಾತಿವಾದಿಗಳು ಇವತ್ತು ಜಾತಿ ಬೇಡ ಅಂತಾರೆ. ಜಾತಿ ಗೀತಿ ಎಲ್ಲ ಬಿಟ್ಬಿಡು, ಹಿಂದೂಗಳಾಗೋಣ ಎಲ್ಲರೂ. ಆಯ್ತಪ್ಪ, ಹಿಂದೂಗಳಾಗೋಣ. ಒಂದು ದಲಿತನ ಇದ್ರೊಳಗ್ ಬಿಡ್ರಯ್ಯ, ಏನ್ರಲ್ಲಿ ಗರ್ಭದ ಗುಡಿಯಲ್ಲಿ ಅಂದ್ರೆ ಇಲ್ಲ ವೇದ ಬರ್ತತ ಅವನಿಗೆ ಅಂತ. ವೇದ ಯಾಕಯ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ? ಇವತ್ತು ಕಾನ್ಸ್ಟಿಟ್ಯೂಷನ್ ನಮ್ ವೇದ ಅಲ್ಲ ಕಣಯ್ಯ ಅಂದ್ರೆ, ನಮ್ಮ ಇತಿಹಾಸ, ಭವ್ಯವಾದ ಇತಿಹಾಸ ಬಿಡೋದಾಗತ್ತಾ? ಸಂಸ್ಕೃತಿ ನಮ್ದು ಬಿಡೋದಾಗತ್ತ? ಎಂತ ಭವ್ಯವಾದ ಸಂಸ್ಕೃತಿ ಅಪ್ಪ ನಿಮ್ದು ಅಂದ್ರೆ, ಒಂದು ಗಂಡ ಸತ್ರೆ ತಲೆಗ್ ಬೋಳ್ಸೋ ಸಂಸ್ಕೃತಿ ನಿಮ್ದು. ಒಂದು ಒಂದು ಇದು ಗಂಡ ಸತ್ರೆ ಅವ್ರು ತಗೊಂಡ್ ಹೋಗ್ಬಿಟ್ಟು ಸತಿವೆ ಅಂತ ಹಾಕಿರೋರು. ಯಾರು ನಿಮ್ಮ ಗೋಪುರಗಳನ್ನ ಕಟ್ಟರೋ ಅವ್ರನ್ನೇ ಒಳಗಡೆ ಸೇರ್ಸಲ್ಲ. ಯಾರು ನಿಮ್ಮ ಬಾವಿ ತೋಡಿದ್ರು ಇದು ನಿಮ್ಮ ಭವ್ಯ ಸಂಸ್ಕೃತಿ. ಸೊ ಯಾವಾಗ್ಲೂ ಸೂಪರ್ಫಿಷಿಯಲ್ ಆಗಿ ಮಾತಾಡಿದ್ರೆ ಗೊತ್ತಾಗಲ್ಲ, ಯಾರ ನೋವು ಗೊತ್ತಾಗಲ್ಲ. ಯಾಕಂದ್ರೆ ಯು ಆರ್ ಆಲ್, ಯು ಹ್ಯಾವ್ ಎಂಜಾಯ್ಡ್ ದ ಫ್ರೂಟ್ಸ್, ಯುವರ್ ಫೋರ್ ಫಾದರ್ಸ್ ಹ್ಯಾವ್ ಎಂಜಾಯ್ಡ್ ದ ಫ್ರೂಟ್ಸ್. ದ ಹ್ಯಾವ್ಸ್ ವಿಲ್ ನಾಟ್ ನೋ ದ ಪೈನ್ ಆಫ್ ದ ಹ್ಯಾವ್ ನಾಟ್ಸ್. ಇವತ್ತು ನೀವೇನ್ ಮಾಡ್ತಾ ಇದೀರಾ? ಓ, ಒಕ್ಕಲಿಗರು ಮಾಡಿಲ್ವಾ? ಕುರುಬರು ಮಾಡಿಲ್ವಾ? ಲಿಂಗಾಯತರು ಮಾಡಿದಾರಪ್ಪ. ಆದ್ರೆ ಈ ಚಾಲಿನ ಸ್ಟಾರ್ಟ್ ಮಾಡಿದವ್ರು ಯಾರು? ಯಾರನ್ನ ನೋಡಿ ಕಲ್ತಿದ್ದು ಗೌಡ? ಯಾರನ್ನ ನೋಡಿ ಕಲ್ತಿದ್ದು ಪಾಟೀಲ? ಯಾರನ್ನ ನೋಡಿ ಕಲ್ತಿದ್ದು ಕುರುಬ? ಆ ಊರಲ್ಲಿರೋ ಶಾನ್ಭೋಗನ್ ನೋಡಿ ಕಲ್ತಿರೋದು. ಅರ್ಥ ಮಾಡ್ಕೊಳ್ಳಿ. ನೀವ್ ಮಾಡಿರೋದ್ ನೋಡ್ಬಿಟ್ಟು ಬೇರೆಯವ್ರು ಕಲಿತಾರೆ. ಯಾಕಂದ್ರೆ ಯು ಆರ್ ದ ಸೋಷಿಯಲ್ ಲೀಡರ್ಸ್, ಯು ಆರ್ ದ ಪೊಲಿಟಿಕಲ್ ಲೀಡರ್ಸ್, ಯು ಆರ್ ದ ರಿಲಿಜಿಯಸ್ ಲೀಡರ್ಸ್. ನಿಮ್ಮನ್ನ ಫಾಲೋ ಮಾಡಿದಾರೆ ಅವರು. ಅವ್ರು ಮಾಡಿದ್ ಸರಿ ಅಂತ ಹೇಳಕ್ಕಾಗತ್ತ ನಾವು? ಈಗ ನಮ್ಮವನೇ ಒಬ್ಬ ಕುರುಬ, ಅವನು ಶೋಷಣೆ ಮಾಡಿದ್ರೆ ನಾನ್ ಒಪ್ಪಕ್ಕಾಗತ್ತಾ? ಕ್ಯಾಕ ಸುಗಿಲೇಬೇಕು ಅವನಿಗೆ. ಅವನಿಗೆ ಹೆಂಗ್ ಉಗಿತೀವಿ ಹಂಗ್ ನಿಮ್ಮನ್ನು ಉಗಿತೀವಿ ಅಷ್ಟೇ. ನಮ್ಮಲ್ಲಿ ಭೇದ ಭಾವ ಇಲ್ಲ. ಕುರುಬ ಆದ್ರೆ ಮಾಡ್ಬೋದು, ಲಿಂಗಾಯತ್ ಆದ್ರೆ ಮಾಡ್ಬೋದು, ಒಕ್ಕಲಿಗಾದ್ರೆ ಮಾಡ್ಬೋದು, ಆದ್ರೆ ನೀವು ಮಾಡಬಾರ್ದು ಅಂತ ವಿ ಆರ್ ನಾಟ್ ಹಿಪೋಕ್ರೈಟ್ಸ್. ನಾವೆಲ್ಲರನ್ನು ಒಂದೇ ರೀತಿ ನೋಡೋರು.
ಶೋಷಣೆ ಮಾಡೋನು ನಮ್ಗೆ ಕಾಣಿಸೋದು. ಅವನು ಬ್ರಾಹ್ಮಣ ಆಗ್ಲಿ, ಅವನು ಕ್ಷತ್ರಿಯ ಆಗ್ಲಿ, ಅವನು ಕುರುಬ ಆಗ್ಲಿ, ಅವ್ನು ಪಟೇಲ ಆಗ್ಲಿ, ಅವ್ನು ಯಾರನ್ನ ಆಗ್ಲಿ. ಸೊ ಯಾವಾಗ್ಲೂ ಗೋ ಟು ದ ಬೇಸ್. ಟ್ಯಾಪೆ ಹಚ್ಚೋ ಕೆಲಸ ಮಾಡ್ಬೇಡಿ. ಟ್ಯಾಪೆ ಹಚ್ಚೋ ಕೆಲಸ ಎಲ್ಲರೂ ಮಾಡ್ತಾರೆ. ಆಮೇಲೆ ನಿಮ್ದೇನು ಹೋಗೋದೇನಿಲ್ಲ. ನಾವು ಅದಕ್ಕೆ ನಿಮ್ಮನ್ನ ಏನು ಹೇಳಲ್ಲ. ನಾವ್ ಯಾವಾಗ್ಲೂ ಹೇಳೋದು, ನಮ್ಮ 97% ಜನಗಳಿಗೆ ಯಾರಿದಿರೋ, ಲೋ ಬಡತವ, ನೀವ್ ಹಿಂಗೆ ಹಿಸ್ಟಾರಿಕಲ್ ಬ್ಲಂಡರ್ಸ್ ಮಾಡ್ಕೊಂತ ಇದ್ರೆ ನಾಳೆ ಬೆಳಗ್ಗೆ ನಿಮ್ಮ ಸೊಂಟಕ್ಕೆ ಪರಕೆ ಕಟ್ತಾರೆ. ನೀವ್ ಹಿಂಗೇ ಮಾಡ್ತಾ ಇದ್ರೆ ನಿಮ್ಮ ಕೊರಳಿಗೆ ಚಿಪ್ ಹಾಕ್ತಾ ಇದ್ರಲ್ವಾ, ಆ ಚಿಪ್ ಹಾಕ್ತಾರೆ. ಇನ್ನು ಮುಂದೆ ನೀವ್ ಹಿಂಗೆ ಆಡ್ತಾ ಇದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮ್ಗೆ ಇವೆಲ್ಲ ಕೊಟ್ಟಿರೋದು ಯಾರು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ. ಈ ದೇಶದ ಸಂವಿಧಾನವನ್ನು ಬೇಡ ಅಂತ ಹೇಳಿದವ್ರವ್ರು. ಇವತ್ತು ಅವರು ಸಂವಿಧಾನ ಅವ್ರಿಗೆ ಇಷ್ಟ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಸಂವಿಧಾನನೂ ಇಷ್ಟ ಇಲ್ಲ, ಈ ನ್ಯಾಷನಲ್ ಫ್ಲಾಗು ಇಷ್ಟ ಇಲ್ಲ, ಈ ನ್ಯಾಷನಲ್ ಆಂಥಮ್ ಇಷ್ಟ ಇಲ್ಲ. ಈಗ ವಂದೇ ಮಾತರಂ ತಂದವ್ರೆ. ಹ್ಯಾಟ್ಸ್ ಆಫ್ ಟು ದ ಅಪೋಸಿಷನ್. ಇವತ್ತು ವಂದೇ ಮಾತರಂ ಪ್ರಿಯಾಂಕಾ ಆಗ್ಲಿ, ಬೇರೆಯವರಾಗ್ಲಿ, ಮೋದಿ ಚಡ್ಡಿ ಬಿಚ್ಬಿಟ್ಟವ್ರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ. ಈ ತರ ಇರ್ಬೇಕು ಅಪೋಸಿಷನ್. ಈ ತರ ಇದ್ರೆ ಇವ್ರನ್ನೆಲ್ಲ ಹಿಡಿಯೋದು. ಇವತ್ತು ಪಾರ್ಲಿಮೆಂಟಿನ ವಿಂಟರ್ ಸೆಷನ್ ನ ಫಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋದು ವಂದೇ ಮಾತರಂ ಏನ್ರಿ? ಅದ ಇಸ್ ದಟ್ ದ ಈ ದೇಶಕ್ಕೆ ಅದ ಇಂಪಾರ್ಟೆಂಟ್? ಈ ದೇಶಕ್ಕೆ ಅನ್ಎಂಪ್ಲಾಯ್ಮೆಂಟ್ ಇಲ್ಲ. ಈ ದೇಶದ ರೂಪಾಯಿ ಬಿದ್ದಿದೆ, 90 ರೂಪಾಯಿ 30 ಪೈಸಾ ಆಗಿದೆ. ಇವತ್ತು ನಮ್ಮ ಫಾರಿನ್ ಪಾಲಿಸಿ ಹಸ್ ಗಾನ್ ಟು ಡಾಗ್ಸ್. ಡೋಬಿಕ ಗದ್ದನ ಗರ್ಕನ್ನ ಘಾಟ್ಕ ಆಗಿದೀವಿ. ಇವತ್ತು ನೆರೆಯ ಪಾಕಿಸ್ತಾನ ಮೇಲೆ 19% ಡ್ಯೂಟಿ, ನಮ್ ಮೇಲೆ 50% ಡ್ಯೂಟಿ. ಇದು ಮಾತಾಡ್ರ ಅಂದ್ರೆ ವಂದೇ ಮಾತರಂ ಬಗ್ಗೆ ಮಾತಾಡ್ಬೇಕು. ಅದ ಇವತ್ತು ಪ್ರಯಾರಿಟಿ ಅದ. ಸೊ ಇವೆಲ್ಲ ಏನ್ ಗೊತ್ತಾ, ಎಲ್ಲ 97%ಗೂ ಮಂಕ್ ಬೂದಿ ಆಗ್ತಾವ್ರೆ. ನೀವೆಲ್ಲ ಬೀಳ್ತಾ ಇದೀರಾ. ನಮಗೂ ಸಾಕಾಗ್ಬಿಟ್ಟಿದೆ. ನಾವೇನ್ ಮಾಡೋಣ? ನಾವ್ ಎಷ್ಟು ವರ್ಷ ಬದುಕ್ತಿವಿ? ನಮ್ಗೆ ಇವಾಗ 55 ವರ್ಷ. ಎಷ್ಟು ವರ್ಷ ಬದುಕ್ತಿವಿ? ದೇವ್ರ ಆಯುಷ್ ಕೊಟ್ರೆ ಇನ್ನೊಂದ್ 10-15 ವರ್ಷ ಬದುಕ್ತಿವಿ. ಬಟ್ ಆಫ್ಟರ್ 60 ನಮ್ಮ ನಮ್ಮ ಫೋರ್ಸ್ ಕಮ್ಮಿ ಆಗುತ್ತೆ. ಬರ್ತಾ ಬರ್ತಾ ವಿ ಕೆನಾಟ್ ಫೈಟ್ ಅಲ್ವಾ? ಬಟ್ ನಾವು ಇವತ್ತು ಪ್ರಿಯಾಂಕಾ ಗಾಂಧಿ ಹೇಳ್ದಂಗೆ, ನಾವ್ 10 ಎಲೆಕ್ಷನ್ ಸೋತ್ರುನು ನಿಮ್ ವಿರುದ್ಧ ಇರ್ತೀವಿ. ನಿಮ್ ಜೊತೆ ಸೇರಲ್ಲ. ಅರ್ಥ ಮಾಡ್ಕೊಳ್ಳಿ. ಇನ್ನ 10 ಎಲೆಕ್ಷನ್ ಸೋಲ್ಲಿ, ನಮ್ಮಂತವ್ರು ಸೈದ್ಧಾಂತಿಕವಾಗಿ ನಿಮ್ ವಿರುದ್ಧ ಇದ್ದವರು, ಒಂದ್ಸತಿ ತಪ್ಪು ಮಾಡಿದೀನಿ ನಾನು. ಅದ್ ಏನಕ್ಕೂ ಬೇರೆ ರೀಸನ್. ನನ್ನ ಕ್ಲೋಸ್ ಫ್ರೆಂಡ್ಸ್ ಗೊತ್ತು ನಾನು ಯಾಕೆ ತಪ್ಪು ಮಾಡಿದೆ ಅಂತ. ದಟ್ಸ್ ಓಕೆ. ಇನ್ನು ಜೀವನದಲ್ಲಿ ನಿಮ್ ಜೊತೆ ಸೇರಲ್ಲ ನಾವು. ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿಯೊಬ್ಬ ಬಹುಜನು, ಪ್ರತಿಯೊಬ್ಬ ಈ ದೇಶದ SC ST OBC ಮೈನಾರಿಟಿ, ಆಮೇಲೆ ನಾನು OBC ಅಂದಾಗ ನಾನು ಎಲ್ಲರನ್ನೂ ಸೇರ್ಸ್ಕೊಂತೀನಿ. ನಮ್ಮ ಒಕ್ಕಲಿಗರನ್ನ, ನಮ್ಮ ಲಿಂಗಾಯತರನ್ನ. ಇವತ್ತಿಲ್ದೇ ಇದ್ರೆ ನಾಳೆ ಇವ್ರೆಲ್ಲರಿಗೂ ಅರಿವು ಬರುತ್ತೆ. ಆ ಅರಿವು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಅರಿವು ಬಂದಾಗ ನಿಮ್ದು ಬೇಳೆ ಬೇಯಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆದ್ರೆ ನೀವ್ ಯಾವಾಗ್ಲೂ ಮಾತಾಡುವಾಗ ವಸ್ತುನಿಷ್ಠೆಯಾಗಿ ಮಾತಾಡಿ. ಯಾವ ಬದ್ನೆಕಾಯಿ ಮೆರಿಟು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವ ಬದ್ನೆಕಾಯಿ ಮೆರಿಟು ಇಲ್ಲ. ನಾಳೆ ಬೆಳಿಗ್ಗೆ ಕರೆಕ್ಟ್ ಆಗಿ ಆ ಸ್ಟಾರ್ಟಿಂಗ್ ಲೈನ್ ಎಲ್ಲರನ್ನು, ಒಬ್ಬ ದಲಿತರನ್ನ, ಒಬ್ಬನ ಮುಸ್ಲಿಂನ, ಒಬ್ಬನ ಕ್ರಿಶ್ಚಿಯನ್ನ, ಒಬ್ಬ ಬ್ರಾಹ್ಮಣನ, ಒಬ್ಬ ಕುರುಬನ್ನ, ಒಬ್ಬ ಲಿಂಗಾಯತನ್ನ, ಇದನ್ನ ಎಲ್ಲರನ್ನು ಲೈನ್ ಕಟ್ಟು ಎಲ್ಲರಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಟ್ಟಾದ್ರೆ ನಿಮ್ ತಾತನ್ ತರ ಮೆರಿಟ್ ಅವರಲ್ಲೂ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಎಚ್ಚೆತ್ಕೊಳ್ಳಿ. ನೀವ್ ಎಚ್ಚೆತ್ಕೊಳ್ಳದೆ ಇದ್ರೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಷ್ಟಪಟ್ಟು ನಮ್ಗೊಂದು ಸಂವಿಧಾನದಿಂದಾನೇ ನಮ್ಗೆ ಇವತ್ತು ಸಂವಿಧಾನ ಇಲ್ದೇ ಇದ್ರೆ ನಮ್ಮನ್ನ ನಾಯಿಗಳ ತರ ನೋಡ್ತಾ ಇದ್ರು ಅವ್ರು. ಅರ್ಥ ಮಾಡ್ಕೊಳ್ಳಿ. ಈ ಸಂವಿಧಾನ ನುಂಗಲಾರದ ತುತ್ತಾಗಿದೆ. ಇವತ್ತು ಏನ್ ಮಾಡ್ತಾವ್ರೆ? ಗಾಂಧಿನ ಹೀಲಾಯಿಸ್ತವ್ರೆ, ನೆಹರೂನ ಹೀಲಾಯಿಸ್ತವ್ರೆ. ಅದಕ್ಕೆ ಪ್ರಿಯಾಂಕ್ ಗಾಂಧಿ ಹೇಳಿದ್ರು ಇವತ್ತು, ನೆಹರು ಮೇಲೆ ನೀವ್ ಏನೇನ್ ಹೇಳ್ತಿರೋ ಹಾಕಿ ಒಂದಿಷ್ಟು ಚರ್ಚೆ ಮಾಡೋಣ. ಇವತ್ ಹೆಂಗೆ ವಂದೇ ಮಾತರಂ ಬಗ್ಗೆ ಚರ್ಚೆ ಮಾಡಿದ್ರು, ಹಂಗೆ ಇವ್ರ ಬಗ್ಗೆ, ನೆಹರು ಬಗ್ಗೆ ಚರ್ಚೆ ಮಾಡೋಣ. ಗೊತ್ತಾಗ್ಲಿ ಆ ಚರ್ಚೆ ಆದ್ಮೇಲೆ ಮತ್ತೆ ನೆಹರು ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ರು. ಇವ್ರಿಗಿದ್ಯಾ? ನಮ್ಮ ಬಡತವು, ನಮ್ಮ 97% SC STಗಳು ಈಗ ಕುಣಿತಾವ್ರೆ. ಕುಣಿರಿ ಬಡತವ. ನಾಳೆ ನೀವ್ ಏನ್ ಇವಾಗ ಕುಣಿತಾ ಇದ್ರಲ್ವಾ ಬಡತವ, ಈ ಸಂವಿಧಾನದಿಂದ ಕುಣಿತಾ ಇದೀರಾ.
ನಾಳೆ ಆ ಸಂವಿಧಾನ ಬದಲಾವಣೆ ಮಾಡಿದ್ರೆ ನಿಮ್ಮ ಸೊಂಟಕ್ಕೆ ಪರಕೆ ಕಟ್ಟೋದು ಗ್ಯಾರಂಟಿ, ನಿಮ್ಮ ಕೊರಳಿಗೆ ಚಿಪ್ ಹಾಕೋದು ಗ್ಯಾರಂಟಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.